ನಮಸ್ತೆ ಎಲ್ಲರಿಗೂ, ಋಷಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೂರಿ ಮತ್ತು ಬೆಟಗೇರಿ ಚಟ್ನಿ. ಇದನ್ನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಮೊದಲು 2 ಬಟ್ಲು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1 ಬಟ್ಲು ಗೋಧಿ ಹಿಟ್ಟು ಮತ್ತು 1 ಬಟ್ಲು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಉಪ್ಪು ಹಾಕಿ ಮತ್ತು ಒಂಚೂರು ಸೋಡಾ ಪುಡಿ ಮತ್ತು ಕಾದಿರೋ ಒಂಚೂರು ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನ ಬಿತ್ಕೊಂಡು ಇಟ್ಕೊಂಡು, ಮತ್ತು ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಅದಕ್ಕೆ ಒಂದು ಬಟ್ಟೆನ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಈ ಕಡೆಗೆ ನಾವು ಬೆಟಗೇರಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಎರಡೂ ಅಂತೀವಿ ಉತ್ತರ ಕರ್ನಾಟಕದ ಕಡೆ ಎಲ್ಲ. ಸೊ ನಾವು ಇಲ್ಲಿ ಅದು ಮೇನ್ ಈರುಳ್ಳಿಯಿಂದನೇ ಮಾಡೋದ್ರಿಂದ ನಾನು ಇಲ್ಲಿ 6ರಿಂದ 7 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ. ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಒಂಚೂರು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಬೇಕು. ಅದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಅದೆಲ್ಲ ಈರುಳ್ಳಿ ಕರಗಿ ಸ್ವಲ್ಪನೇ, ಈಗ ಇಷ್ಟೊಂದು ಇದೆಯಲ್ಲ ಸ್ವಲ್ಪನೇ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ನೋಡಿ ಕರಗಿ ಎಷ್ಟಾಗಿದೆ, ಈರುಳ್ಳಿ ಸ್ವಲ್ಪನೇ ಆಗಿದೆ. ಇವಾಗ ನಾನು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿಣ ಪುಡಿ ಸೇರಿಸಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಸಕ್ಕರೆ. ನಾವು ಸಕ್ಕರೆನೇ ಮೇನ್ ಇಂಗ್ರೀಡಿಯೆಂಟ್. ಇಲ್ಲಿ ಒಂಚೂರು ಸ್ವೀಟ್ ಜಾಸ್ತಿ ಆದರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1-2 ಸ್ಪೂನ್ನ ಜಾಸ್ತಿ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಹುರ್ಗಡ್ಲೆ ಅಂದರೆ ಪುಟಾಣಿನ ನಾನು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಫ್ಲೇಮ್ ಆಫ್ ಮಾಡಿದಾದಮೇಲೆ ನಮಗೆ ಅಳತೆಗೆ ತಕ್ಕಂಗೆ, ಅಂದರೆ ನಾನು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಪೌಡ್ರನ್ನು, ಅಂದರೆ ಪುಟಾಣಿ ಪೌಡ್ರನ್ನು. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಕೊತ್ತಂಬರಿನ ಸೇರಿಸಿ ನಾನು ಇಲ್ಲಿ ಇದನ್ನು 10ರಿಂದ 15 ನಿಮಿಷ ಎತ್ತಿ ಇಡ್ತಾ ಇದ್ದೀನಿ. ಎತ್ತಿಟ್ಟಾದಮೇಲೆ ನಾನು ಈ ಕಡೆ ಪೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿಗೆ ನಾವು ಆಗಲೇ ನಾದಿಟ್ಟಿರೋವಂಥ ಹಿಟ್ಟನ್ನ ಅದು 10-15 ನಿಮಿಷ ಆಗಿದೆಯಲ್ಲ, ಇವಾಗ ಅದನ್ನು ಚೆನ್ನಾಗಿ ಮಿದ್ಕೊಂಡು ಚಿಕ್ಕದಾಗಿ ಉಳ್ಳೆಗಳನ್ನ ಮಾಡಿಕೊಂಡು ನಾವು ಇಲ್ಲಿ ಎತ್ತಿಟ್ಕೋಬೇಕು. ಮತ್ತು ಇನ್ನೊಂದು ಕಡೆಗೆ ನಾವು ಎಣ್ಣೆನೂ ಕಾಯೋಕ್ಕೆ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ಎಣ್ಣೆ ಕಾಯೋ ಹೊತ್ತಿಗೆ ನಾವು ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೋಬಹುದು. ಇಲ್ಲಿ ನಾವು ಮಾಡಿಟ್ಟುಕೊಂಡಿರೋವಂಥ ಚಟ್ನಿನೂ ಆಲ್ರೆಡಿ ಆರಿದೆ. ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ 2 ಸ್ಪೂನು, ಮತ್ತು 2 ಸ್ಪೂನು ನಾನಿಲ್ಲಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಒಂಚೂರು ಹುಳಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ. ನನಗಿಲ್ಲಿ ಹುಳಿ ಮೊಸರು ಸಿಗಲಿಲ್ಲ, ಅದಕ್ಕೆ ಪ್ಯಾಕೆಟ್ ಮೊಸರು ಸೇರಿಸ್ತಾ ಇದ್ದೀನಿ. ನಾವು ಇಲ್ಲಿ ಚಟ್ನಿ ರೆಡಿ ಆಯಿತು. ಇಷ್ಟೇ. ನಮಗೆ ಅಲ್ಲಿ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ನಾವು ಅಲ್ಲಿನ ಆ ಚಟ್ನಿಗೆ ಉಪ್ಪು ಖಾರನ ಒಂಚೂರು ಸೇರಿಸ್ಕೋಬೋದು. ನಾನು ಒಂಚೂರು ಖಾರ ಕಡಿಮೆ ಆಗಿತ್ತು, ನಾನು ಅದಕ್ಕೆ ಒಂಚೂರು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿದು ಚಟ್ನಿನ, ಅದನ್ನು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಮತ್ತು ಈ ಕಡೆಗೆ ಚಿಕ್ಕದಾಗಿ ಉಳ್ಳೆ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ರೌಂಡಾಗಿ ಪೂರಿನ ಲಟ್ಟಿಸ್ತಾ ಇದ್ದೀನಿ. ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಅದು ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಪೂರಿನ ಇಲ್ಲಿ ಕರಿತಾ ಇದ್ದೀನಿ ನಾನು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಕರಿಬೇಕು ಪೂರಿನ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮೊದಲೇ ಸಲ ನಾನು ಈ ಚಾನಲ್ನ ನೋಡ್ತಾ ಇದ್ದೆ, ಋಷಿಕಾ ಕಿಚನ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಮನೇಲೂ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.